टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರೋಡ್ ಏನಿದೆ ಅಲ್ಲಿ ದಾಳಿ ಮಾಡಲಾಗಿದೆ. ಇನ್ನು ಬಿಡದಿ ಠಾಣೆಯಲ್ಲಿ ರಿಕ್ಕಿ ಕಾರು ಚಾಲಕನ ವಿಚಾರಣೆ ಮಾಡಲಾಗ್ತಿದೆ. ಏನಾಯ್ತು ರಾತ್ರಿ ಎಕ್ಸಾಕ್ಟ್ಲಿ ನಡೆದಂತ ಘಟನೆ ಬಗ್ಗೆ ಆತನಿಗೆ ಗೊತ್ತಿರುತ್ತೆ. ಆತ ಪ್ರತ್ಯಕ್ಷವಾಗಲಿದ್ದಂತಹ ಕಾರಣ ರಾಜು ಹೇಳಿಕೆಯನ್ನು ಆಧರಿಸಿ ಪ್ರಕರಣ ದಾಖಲಿಸಿರುವಂತಹ ಪೊಲೀಸರು ಒಂದು ಬಾರಿ ದೊಡ್ಡ ಸದ್ದು ಕೇಳಿ ಬಂದಿತ್ತು ಅಂತ ರಾಜು ಹೇಳಿದ್ದಾನೆ. ಎಫ್ಎಸ್ಎಲ್ ಅಧಿಕಾರಿಗಳಿಂದ ಘಟನಾ ಸ್ಥಳ ಪರಿಶೀಲನೆ ಮಾಡಲಾಗಿದೆ. ಅಲ್ಲಿಗ ಚೆಕ್ ಮಾಡಲಾಗ್ತಾ ಇದೆ. ಬಿಡದಿ ಠಾಣೆಯಲ್ಲಿ ರಿಕ್ಕಿ ಕಾರು ಚಾಲಕ ರಾಜುನ ಎನ್ಕ್ವೈರಿ ಆಗ್ತಾ ಇದೆ. ಸೊ ಆತ ಒಂದು ದೊಡ್ಡ ಶಬ್ದ ಕೇಳಿತು ಅನ್ನೋದನ್ನ ಆತ ಹೇಳಿದ್ದಾನೆ. ಸೊ ಅದಾದ್ಮೇಲೆ ಈ ಥರ ಗಾಯಗೊಂಡಿರುವಂಥದ್ದು ಗೊತ್ತಾಗಿದೆ. ಆಸ್ಪತ್ರೆಗೆ ಕಳಿಸಲಾಯಿತು ಅಂತ. ಸೊ ರಿಕ್ಕಿ ಕಾರು ಚಾಲಕ ರಾಜು ವಿಚಾರಣೆಯನ್ನು ಪೊಲೀಸರು ನಡೆಸ್ತಾ ಇದ್ದಾರೆ. ಸೊ ಆತನಿಗೆ ಹೆಚ್ಚಿನ ಏಟ್ಗಳಾಗಿಲ್ಲ. ಆದರೆ ಸದ್ಯಕ್ಕೆ ರಿಕ್ಕಿ ರೈ ಈ ICUನಲ್ಲಿ ಅಡ್ಮಿಟ್ ಆಗಿರೋದು. ಅರ್ಧ ಗಂಟೆ ಬಳಿಕ ಮತ್ತೆ ಬೆಂಗಳೂರಿಗೆ ವಾಪಸ್ ಆಗಿದ್ದು ನಿನ್ನೆ ರಾತ್ರಿ ಆಗಿದೆ. ಈ ವೇಳೆ ಬಿಡದಿ ಮನೆ ಬಳಿಯ ಕಾರಿನ ಮೇಲೆ ಫೈರಿಂಗ್ ಆಗಿದೆ. ಹಾಗಾಗಿ ರಿಕ್ಕಿ ರೈ ಎಲ್ಲಿ ಹೋಗ್ತಾ ಇರೋದು, ಏನು, ಎಷ್ಟೊತ್ತಿಗೆ ಮನೆ ಬಿಡೋದು, ಇದೆಲ್ಲವನ್ನು ಕೂಡ ಲ್ಯಾನ್ ಮಾಡ್ಕೊಂಡಂತವ್ರೆ, ಫಾಲೋ ಮಾಡೋರೆ ಈ ಒಂದು ಅಟ್ಯಾಕನ್ನು ಮಾಡಿರೋ ಹಾಗಿದೆ. ಸೊ ಘಟನೆ ನಡೆದಂಥ ಸ್ಥಳ ನೀವು ನೋಡ್ತಾ ಇದ್ರೆ ಅಲ್ಲಿನ ವಿಡಿಯೋ ಕೂಡ ಈಗ ನೀವು ನೋಡ್ತಿರೋದು ಘಟನೆ ಆದಂಥ ಕೆಲವೇ ಹೊತ್ತಿನ ಹಿಂದಿನ ವಿಡಿಯೋದು. ಬನ್ನಿ, ರಾಮನಗರ SP ಬಗ್ಗೆ ಮಾತನಾಡಿದ್ದಾರೆ, ನೋಡೋಣ. ಬಿಡದಿ ಠಾಣಾ ಜುರಿಸ್ಡಿಕ್ಷನಲ್ಲಿ ಏನು ಒಬ್ಬ ವ್ಯಕ್ತಿಯ ಮೇಲೆ ಇವತ್ತು ಮಧ್ಯರಾತ್ರಿ ಅವರು ಗಾಡಿ ಓಡಿಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಒಂದು ಗುಂಡಿನ ದಾಳಿ ನಡೆದಿದೆ. ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕಲೆ ಹಾಕ್ತಿದ್ದೀವಿ. ಜೊತೆಗೆ ಏನು ಅದರಲ್ಲಿ 3 ಜನ ಟ್ರಾವೆಲ್ ಮಾಡ್ತಿರ್ತಾರೆ. ಅದರಲ್ಲಿ ಒಬ್ರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ, ಇನ್ನೊಬ್ರಿಗೆ ಸ್ವಲ್ಪ ಹೆಚ್ಚಿನ ಗಾಯ ಆಗಿದ್ದು ಅವರು ಟ್ರೀಟ್ಮೆಂಟ್ ತಗೊಂತಿದ್ದಾರೆ. ಅವ್ರನ್ನ ಇನ್ನೂ ಎನ್ಕ್ವೈರಿ ಮಾಡಬೇಕಾಗಿದೆ, ಅವರಿಂದ ಹೆಚ್ಚಿನ ಮಾಹಿತಿ ಪಡಬೇಕಾಗಿದೆ. ಜೊತೆಗೆ ಇದರ ಹಿನ್ನೆಲೆಯನ್ನು ನಾವಿನ್ನೂ ಪರಿಶೀಲನೆ ಮಾಡಬೇಕಾಗಿದೆ. ಇದೆಲ್ಲ ನಾವು ಪರಿಶೀಲನೆ ಮಾಡಿದ ನಂತರ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀವಿ. ಬಿಡದಿ